ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತೇಜಸ್ ಕಿಚನ್. ಇವತ್ತು ನಾವು ಮಾಡಿ ತೋರಿಸ್ತಾ ಇರೋದು ಕ್ಯಾಬೇಜ್ ಪರೋಟ ಅಥವಾ ಕ್ಯಾಬೇಜ್ ರೊಟ್ಟಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೋಸ್ಕರ ಮೊದಲು ಒಂದು ಕಪ್ಪಷ್ಟು ಕ್ಯಾಬೇಜನ್ನ ತಗೊಂಡು ಸಣ್ಣಗೆ ತುರಿದಿಟ್ಕೊಳ್ಳೋಣ. ಸ್ವಲ್ಪ ಕ್ಯಾರೆಟ್ ತುರಿ, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು ಎಲ್ಲವನ್ನು ಸಣ್ಣಗೆ ಕಟ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಅಕ್ಕಿ ಹಸಿಟ್ಟು ಹಾಕ್ಕೊಂಡು, ಸ್ವಲ್ಪ ಉಪ್ಪು ಹಾಕಿ ಈ ಎಲ್ಲ ಐಟಮ್ಸನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕ್ಯಾಬೇಜಲ್ಲೂ ಮತ್ತು ಕ್ಯಾರೆಟಲ್ಲಿ ನೀರಿನ ಅಂಶ ಇರುತ್ತಲ್ಲ, ಆದ್ದರಿಂದ ಪೂರ್ತಿ ಹಸಿಟ್ಟಿಗೆ ಉಪ್ಪು ಖಾರ ಈ ಎಲ್ಲ ಐಟಮ್ಸು ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ರೊಟ್ಟಿ ತಿಂತಾ ಇರಬೇಕಾದ್ರೆ ನಿಮಗೆ ಕ್ಯಾಬೇಜ್ ಹಾಕಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಈಗ ನೋಡಿ, ಸ್ವಲ್ಪನೇ ನೀರು ಹಾಕಿ ಪೂರ್ತಿ ಹಸಿಟ್ಟು ಚೆನ್ನಾಗಿ ಸಾಫ್ಟಾಗಿ ಮಿಕ್ಸ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದಕ್ಕೆ ರೆಸ್ಟ್ ಕೊಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ರೊಟ್ಟಿ ತಟ್ಕೊಳ್ಳೋದಷ್ಟೇ. ಹೆಂಚಿಗೆ ಒಂಚೂರು ಎಣ್ಣೆ ಸವರಿಬಿಟ್ಟು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಂಡೆ ತಗೊಂಡು ಹೆಂಚಿಗೆ ಡೈರೆಕ್ಟಾಗಿ ಫಸ್ಟು ತಟ್ಕೊಳ್ತಾ ಇದ್ದೀನಿ ನಾನು. ನಿಮಗೆ ಹೆಂಚು ಮೇಲೆ ಡೈರೆಕ್ಟಾಗಿ ತಟ್ಟೋಕ್ಕೆ ಕಷ್ಟ ಆಗುತ್ತೆ ಅನ್ನಂಗಿದ್ರೆ ಬಟ್ಟೆ ಮೇಲೆ ಅಥವಾ ರೊಟ್ಟಿ ತಟ್ಟೋ ಕವರ್ ಬರುತ್ತಲ್ಲ, ಅದರ ಮೇಲೆ ತಟ್ಕೋಬಹುದು. ನಾನಿಲ್ಲಿ ಒಂದು ರೊಟ್ಟಿ ಡೈರೆಕ್ಟಾಗಿ ಹೆಂಚು ಮೇಲೆ ತಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಕೈಗೆ ಮಧ್ಯದಲ್ಲಿ ನೀರನ್ನು ಸವರ್ಕೊಳ್ಳಿ ಅಥವಾ ನೀರಲ್ಲಿ ಕೈನ ಡಿಪ್ ಮಾಡಿಕೊಂಡು ನೀಟಾಗಿ ರೊಟ್ಟಿ ತಟ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ರೊಟ್ಟಿನ ತಟ್ಕೋಬಹುದು, ದೊಡ್ಡದಾಗಿ ಅಥವಾ ಚಿಕ್ಕದಾಗಿ. ಈ ಪರೋಟ ಅಥವಾ ಈ ರೊಟ್ಟಿ ತುಂಬ ಟೇಸ್ಟಿಯಾಗಿರುತ್ತೆ. ಕ್ಯಾಬೇಜು ಯಾರು ತಿನ್ನಲ್ಲ ಅಂಥವ್ರಿಗೋಸ್ಕರ ಇದನ್ನು ಮಾಡಿಕೊಡ್ಬಹುದು ನೋಡಿ. ಈಗ ರೊಟ್ಟಿ ಚೆನ್ನಾಗಿ ತಟ್ಟಿದ್ದೀವಲ್ಲ, ಈಗ 1 ಸ್ಪೂನಷ್ಟು ಎಣ್ಣೆ ಹಾಕಿ ಮುಚ್ಚಳ ಹಾಕಿಬಿಟ್ಟು 1-2 ನಿಮಿಷ ಬೇಯಿಸ್ಕೊಳ್ಳೋಣ. 1-2 ನಿಮಿಷ ಆದಮೇಲೆ ರೊಟ್ಟಿನ ರಿವರ್ಸ್ ಮಾಡ್ಕೊಳ್ಳೋಣ. 2 ಸೈಡು ಚೆನ್ನಾಗಿ ಕೆಂಪಗೆ ರೊಟ್ಟಿನ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಈಗ 2ನೇ ಸೈಡ್ ಕೂಡ ತಿರುಗಿಸಿದ್ದೀವಲ್ಲ, ಆ ಕಡೆ ಸುಟ ಚೆನ್ನಾಗಿ ಕೆಂಪಗೆ ಆಗಿದೆ. ಈಗ ನಾವು ಇದನ್ನು ಒಂದು ಪ್ಲೇಟಲ್ಲಿ ತಗೊಳ್ಳೋಣ. ಈಗ ನಾವು ಬಟ್ಟೆಯಲ್ಲಿ ರೊಟ್ಟಿ ತಟ್ಟಿದ್ದೀವಲ್ಲ, ಅದನ್ನು ಹೇಗೆ ಎತ್ತು ಹಾಕೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಬಟ್ಟೆ ನಿಂಗೆ ಎತ್ತಿಬಿಟ್ಟು ಹೆಂಚು ಮೇಲೆ ಈ ಥರ ಹಾಕಿಬಿಡೋದಷ್ಟೇ. ನಾವು ಬಟ್ಟೆ ಮೇಲೆ ತಟ್ಕೊಂಡ್ರೆ ರೊಟ್ಟಿ ಬಿದ್ದೋಗೋದಿಲ್ಲ. ಒಂದು ಸಾರಿ ಹಾಕಿದ್ಮೇಲೆ ಮೇಲೆ ಲೈಟಾಗಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಬಿಟ್ಕೊಬಿಡುತ್ತೆ. ಸ್ವಲ್ಪ ಎಣ್ಣೆ ಹಾಕಿ 2 ಸೈಡು ಕೆಂಪಗೆ ನೀವು ರೊಟ್ಟಿನ ಸುಟ್ಕೊಂಡ್ರೆ ಆಯಿತು. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಸುಟ್ಕೊಳ್ಳಿ. ಇದಕ್ಕೆ ನಾನು ಕರಿಬೇವು ಚಟ್ನಿ ಮಾಡಿದ್ದೆ, ತುಂಬ ರುಚಿಯಾಗಿರುತ್ತೆ. ನಿಮಗೆ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಹೇಗೆ ಬಂತು ಅಂತ ಹೇಳಿ ತಿಳಿಸ್ಕೊಡಿ. ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.